ಸೊ ನಟ ದರ್ಶನ್ ಅವರು ಕೊಲೆ ಪ್ರಕರಣದಲ್ಲಿ ಈಗ ಆರೋಪಿಯಾಗಿ ಸ್ಟೇಷನ್ ಅಲ್ಲಿ ಇದ್ದಾರೆ. ಸರ್ ಅವ್ರು ದೊಡ್ಡವರು ಏನ್ ಬೇಕಾದ್ರೂ ಮಾಡ್ತಾರೆ, ಅವ್ರು ದುಡ್ಡಿರುತ್ತೆ ಏನಾದ್ರು ಮಾಡ್ಕೊಳ್ತಾರೆ, ನಮ್ಗೇನು. ಅತ್ಯಂತ ಕ್ರೂರವಾಗಿ ಅವ್ರು ಬರ್ಬರುವಾಗ ಹತ್ಯೆ ಆಗಿದೆ ರೇಣುಕಾಸ್ವಾಮಿ ಅವ್ರದ್ದು. ನಾವು ಫ್ಯಾನ್ ಆಗಿರೋದು ಅವರ ಚಲನಚಿತ್ರ, ಅವ್ರ ಆಕ್ಟಿಂಗಿಗೆ. ತಪ್ಪು ಮಾಡಿದಾರೆ ಅಂದ್ರೆ ಸಪೋರ್ಟ್ ಮಾಡೋಷ್ಟು ದಡ್ರ. ಡಿ ಬಾಸ್ ಅಂತಲ್ಲ ಸರ್, ಯಾರೇ ಆಗಿದ್ರು ತಪ್ಪೇ ಅಲ್ವಾ. ಸೊ ನಟ ದರ್ಶನ್ ಅವರು ಕೊಲೆ ಪ್ರಕರಣದಲ್ಲಿ ಈಗ ಆರೋಪಿಯಾಗಿ ಸ್ಟೇಷನ್ ಅಲ್ಲಿ ಇದ್ದಾರೆ. ನಿಮ್ಗೇನ್ ಅನ್ಸುತ್ತೆ ಈ ಪ್ರಕರಣದ ಬಗ್ಗೆ? ಸರ್ ಅವ್ರು ದೊಡ್ಡವರು ಏನ್ ಬೇಕಾದ್ರೂ ಮಾಡ್ತಾರೆ, ಅವ್ರು ದುಡ್ಡಿರುತ್ತೆ ಏನಾದ್ರು ಮಾಡ್ಕೊಳ್ತಾರೆ, ನಮ್ಗೇನು. ಎಲ್ಲಾ ಜನ ನೋಡ್ತಾ ಇದ್ರೆ ಎಲ್ಲ ಒಂದೊಂದು ಕೇಸ್ ತಿರುಗಿ ಹಾಕೊಂಡು ಹೋಗ್ತೈತೆ. ಡೈವರ್ಸ್ ಅಂದ್ರೆ ಡೈವರ್ಸ್, ಕೊಲೆ ಅಂದ್ರೆ ಕೊಲೆ. ಅದಾದ್ಮೇಲೆ ಪ್ರತಿ ಒಂದು ರೀತಿನೇ ಇಟ್ಕೊಂಡು ಹೋಗ್ತೈತೆ. ನ್ಯಾಯ ಮಾಡೋದು ಆಗ್ಬೋದು, ಅಲ್ಲಿಂದ ಒಂದು 4 ಕೇಸ್ಗಳಾದ್ವು. ಅದಾದ್ಮೇಲೆ ಡೈವರ್ಸ್ ಕೇಸ್ ಆಯ್ತು, ಅದಾದ್ಮೇಲೆ 30 lakh ನೀಟ್ ಸ್ಕ್ಯಾಮ್ ಆಯ್ತು, ಅದಾದ್ಮೇಲೆ ಸ್ಕ್ಯಾಮ್ ಆಗ್ತಾನೆ ಇದೆ. 14ರಿಂದ 4ನೇ ತಾರೀಕು ರಿಸಲ್ಟ್ ಬಿಟ್ರು. ಅದಾದ್ಮೇಲೆ ಸ್ಟಾಕ್ ಮಾರ್ಕೆಟ್ ಇಂದೂ ಅಲ್ಲಿಂದ 30 lakh crore ಅಲ್ಲಿನೂ ಲಾಸ್ ಆಯ್ತು. ಎಲ್ಲಾನು ಸ್ಕ್ಯಾಮ್ ಆಗ್ತಿದೆ. ದೇಶದಲ್ಲಿ ಏನ್ ನಡೀತೈತೋ ನಮಗೂ ಗೊತ್ತಾಗ್ತಾ ಇಲ್ಲ. ಅತ್ಯಂತ ಕ್ರೂರವಾಗಿ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ. ನಿಮ್ಗೇನ್ ಅನ್ಸುತ್ತೆ ಈ ಪ್ರಕರಣದ ಬಗ್ಗೆ? ನೋಡಿ ಸರ್, ಡಿ ಬಾಸ್ ಅರೆಸ್ಟ್ ಆಗಿರೋದು ನಿಜ. ಭಾಳ ಕಡೆ 2 ಥರ ಕಮೆಂಟ್ ಬರ್ತಿದೆ. ಒಂದು, ಡಿ ಬಾಸ್ ಅವರು ಒಂದು ಡೈಲಾಗ್ ಹೇಳಿದರು, ಜೀವನದಲ್ಲಿ ಯಾವತ್ತು ತಲೆ ಹಿಡಿಬಾರ್ದು ಅಂತ. ಆ ಥರ ಎಲ್ಲ ಹೇಳಿದಾರೆ ಅಂದಮೇಲೆ ಈ ಕೊಲೆ ಮಾಡಿರೋದೇ ನಿಜ ಅಂದರೆ ನಮಗೆ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ. ಅಥವಾ ನಮ್ಮ ಕೊಲೆ ಮಾಡಿದಾರಂತನೂ ಇರ್ಬೋದು. ಇವಾಗ ಫ್ಯಾನ್ಸು ಸುಮ್ಮನೆ ಇವಾಗ ಡಿ ಬಾಸಿಗೆ ಸಪೋರ್ಟ್ ಮಾಡೋದಾಗಲಿ ಅಥವಾ ಸಪೋರ್ಟ್ ಮಾಡದೇ ಇರೋದಾಗಲಿ ಒಂದು ಸ್ವಲ್ಪ ಬಿಟ್ಬಿಟ್ಟು ಒಂದು ಸ್ವಲ್ಪ ತಾಳ್ಮೆಯಿಂದ ಇರ್ರಿ. ತಪ್ಪು ಮಾಡಿದ್ದೇ ಆಗಿದ್ರೆ ಶಿಕ್ಷೆ ಆಗುತ್ತೆ ಅವ್ರಿಗೆ, ತಪ್ಪು ಮಾಡಿಲ್ಲ ಅಂದರೆ ಶಿಕ್ಷೆ ಆಗಲ್ಲ. ಸೊ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಯಾಕಂದರೆ ಪಾಪ ಫ್ಯಾನ್ಸು ಎಲ್ಲೆಲ್ಲಿದ್ದನೋ ಊರಿಂದ ಬರ್ತಾರೆ, ಅವ್ರಿಗೂ ಪಾಪ ಕಷ್ಟ ಆಗುತ್ತೆ. ಇಲ್ಲಿ ಬಂದು ಅವರಿಗೂ ಸ್ವಲ್ಪ ಪೊಲೀಸರು ಇವರು ಸರಿಯಾಗಿ ಏನು ಮಾಡ್ತಾರೆ, ಹೊಡಿತಾರೆ, ಇದು ಮಾಡ್ತಾರೆ. ಅದೆಲ್ಲ ಮಾಡ್ಕೊಳೋ ಬದಲು ಸ್ವಲ್ಪ ತಾಳ್ಮೆಯಿಂದ ಇರಲಿ. ಪ್ರೂವ್ ಆದರೆ ಆಮೇಲೆ ಪಾಪ ಮತ್ತೆ ಫ್ಯಾನ್ಸ್ಗೆ ಇದಾಗುತ್ತೆ, ಬೇಜಾರಾಗುತ್ತಲ್ವಾ. ಹಿಂಗೆ ಕೊಲೆ ಪ್ರಕರಣ ಆಯಿತು, ಆದರೂ ಸಪೋರ್ಟ್ ಮಾಡಿದ್ವಿ ಅಂತ ಅವ್ರಿಗೆಲ್ಲ ಮನಸ್ಸಲ್ಲಿ. ಆಮೇಲೆ ಇವಾಗ ನೋಡಿ, ಇವಾಗ ನೀವು ಸಪೋರ್ಟ್ ಮಾಡ್ತೀರಾ, ನಾನು ಕೊಲೆ ಪ್ರಕರಣ ಆಗೋರ್ಗು ನಾನೇನು ಮಾತಾಡಿರಲ್ಲ. ಸಪೋರ್ಟ್ ಮಾಡಿದ್ಮೇಲೆ ನಿಮಗೆ ಮತ್ತೆ ನಾವು ಇದು ಮಾಡ್ತೀವಿ, ನೋಡೋ ನಿಮ್ಮ ಬಾಸ್ಗೆ ಇದಾಯಿತು ಅಂತ. ಅದಕ್ಕೆ ಸ್ವಲ್ಪ ತಾಳ್ಮೆಯಿಂದ ಇರ್ರಿ. ಮಾಡಿದ್ದೆ ನಿಜ ಆಯ್ತು ಅಂತಂದರೆ ಅವ್ರು ಕೊಲೆ ಆಗಿದೆ ಅಂತಲೇ ಅರ್ಥ. ಇಲ್ಲ ಅಂತಂದರೆ ಯಾಕೆ ಸುಮ್ಮನೆ ನೀವು ಸಪೋರ್ಟ್ ಮಾಡ್ತೀರಾ? ಇವಾಗ ಡಿ ಬಾಸ್ ಅಂತಲ್ಲ ಸರ್, ಯಾರೇ ಆಗಿದ್ರಲ್ಲಿ ತಪ್ಪೇ ಅಲ್ವಾ. ತಪ್ಪೇ. ಇವಾಗ ನೋಡಿ, ಆ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿದ್ದಕ್ಕೆ ಶ್ಯಾಮನೆಲ್ಲ ಹಾಕಿದ್ರಂತೆ. ಅದು ಯಾಕೆ ಹಾಕಿದ್ರು? ಫ್ಯಾನ್ಸ್ ಅಲ್ಲಿಂದ ಬರ್ತಾರಂತ. ಅವ್ರ ಪಾಡಿ ಅವ್ರ ಕೆಲಸದಲ್ಲಿ ಇರಲಿ. ತಪ್ಪು ಮಾಡಿದೆ ನಿಜ ಆದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ. ತಪ್ಪು ಮಾಡಿಲ್ಲ ಅಂತ ಅಂದಮೇಲೆ ಸುಮ್ಮನೆ ಯಾಕೆ ಇವರು ಇದು ಮಾಡ್ತಾರೆ? ಬಾಸ್ ಅಂದಮೇಲೆ ಬಾಸೇ, ಡಿ ಬಾಸೇ. ನಮಗೂ ಫ್ಯಾನು, ನಾವು ಡಿ ಬಾಸ್ ಫ್ಯಾನು, ಕಿಚರ್ ಸುದೀಪ್ ಫ್ಯಾನು, ಎಲ್ಲರೂ ಫ್ಯಾನು. ಇದು ತಪ್ಪಂತ ಆದಮೇಲೆ ನಾವು ಅಭಿಮಾನ ಇರುತ್ತೆ. ಅಭಿಮಾನ ಅವರು ಆ್ಯಕ್ಟಿಂಗಿಗೆ ಇರೋದು ಅಭಿಮಾನ. ಇವಾಗ ಕ್ಯಾರೆಕ್ಟರ್ ನಾವು ನೋಡಿ ಅದರಿಂದ ಇದು ಮಾಡ್ಕೊಬಾರ್ದಲ್ವಾ. ಇವಾಗ ಯಾರೇ ಸ್ಕ್ರೀನ್ ಮೇಲಿದ್ರು ಅವ್ರ ಅಭಿಮಾನ ನೋಡಿ, ಅವ್ರ ಚಲನಚಿತ್ರದಲ್ಲಿ ಏನು ಆ್ಯಕ್ಟಿಂಗ್ ಮಾಡ್ತಾರೆ ಅದು ನೋಡಿ ಅಭಿಮಾನ ಇರುತ್ತೆ ಹೊರತು ಅವ್ರ ಪರ್ಸ್ನಲ್ ಲೈಫ್ದು ನಾವು ತಗೋಬಾರ್ದು ಯಾವತ್ತು. ಅದೇ ಅಲ್ವಾ ನಮ್ಗೆ ರಾಜ್ಕುಮಾರ್ ಅವರೆಲ್ಲ ಹೇಳ್ಕೊಟ್ಟಿರೋದು. ಸೊ ಹಂಗಾಗಿ ನಾವು ತಪ್ಪು ಮಾಡಿಲ್ಲ ಅಂತಂದರೆ ಖುಷಿನೇ. ತಪ್ಪು ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ, ಕಾನೂನಿದೆ, ಅದೇನಾಗುತ್ತೋ ಅದಾಗುತ್ತೆ. ಯಾಕಂದ್ರೆ ದರ್ಶನ್ ಅವರು ಕೂಡ ಅನೇಕ ವಿವಾದಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. ಇದೇನು ಮೊದಲಲ್ಲ, ಇದು ಕೊಲೆ ಪ್ರಕರಣ ಈ ಬಾರಿ ಆದ. ಈ ಹಿಂದೆ ಕೂಡ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ನೆಗೆಟಿವ್ ಆಗಿ ಕೂಡ ಒಂದಿಷ್ಟು ಪ್ರಕರಣಗಳು ಗುರುತಿಸಿಕೊಂಡಿದ್ರು. ಆದ್ರೆ ರೇಣುಕಾಸ್ವಾಮಿ ಅತ್ಯಂತ ಕ್ರೂರವಾಗಿ ಅವ್ರು ಬರ್ಬರುವಾಗ ಹತ್ಯೆ ಆಗಿದೆ ರೇಣುಕಾಸ್ವಾಮಿ ಅವ್ರದ್ದು. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಈ ಕೊಲೆ ಬಗ್ಗೆ? ದರ್ಶನ್ ಅವರೇ ಸ್ವತಃ ಕೊಲೆ ಮಾಡಿದ್ದಾರೆ ಅಂತಂದ್ರೆ ಶಿಕ್ಷೆ ಆಗುತ್ತೆ. ಇದೊಂದು ಟೀಮ್ ಅಂತ ಇದೆ ಅಲ್ವಾ, ಇದು ಟೀಮ್ ಅಲ್ಲಿ ಆಗಿರೋದ್ರಿಂದ ಇವಾಗ ದರ್ಶನ್ ಅವರೇ ಕೊಲೆ ಮಾಡಿದಾರೆ ಅಂತನೂ ಪ್ರೂಫ್ ಇಲ್ಲ, ಕೊಲೆ ಮಾಡಿಲ್ಲ ಅಂತನೂ ಪ್ರೂಫ್ ಇಲ್ಲ. ದಯಾನಂದ್ ಸಾಹೇಬ್ರು ಏನು ಹೇಳಿದ್ದಾರೆ, ಇವಾಗ ಎಲ್ಲರನ್ನೂ ವಶ ಪಡ್ಕೊಂಡಿದ್ದೀವಿ, ಇದು ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಇನ್ನು ಕರೆಕ್ಟಾಗಿ ಇನ್ನೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ನಾವು ಫ್ಯಾನ್ ಆಗಿರೋದು ಅವರ ಚಲನಚಿತ್ರ, ಅವ್ರ ಆ್ಯಕ್ಟಿಂಗಿಗೆ. ಹಂಗಂತ ಇವಾಗ ಅವರು ತಪ್ಪು ಮಾಡಿದಾರೆ ಅಂದರೆ ಸಪೋರ್ಟ್ ಮಾಡೋಷ್ಟು ದಡ್ಡರಾಗ್ತೀವಿ. ಯಾಕಂದ್ರೆ ನಾವು ಒಂದು ಕಾಲೇಜಲ್ಲೇ ಓದ್ತಾ ಇರ್ತೀವಿ, ನಾವು ಡಿಗ್ರಿ ಹುಡುಗರು, ನಾವು ದೊಡ್ಡರಾಗಿರ್ತೀವಿ. ಪಾಪ ಅವ್ರಿಗೂ ಫ್ಯಾಮಿಲಿ ಇರುತ್ತೆ, ಇವ್ರಿಗೂ ಫ್ಯಾಮಿಲಿ ಇರುತ್ತೆ. ಈ ದರ್ಶನ್ ಫ್ಯಾಮಿಲಿಯವರು ನೊಂದಿದ್ದಾರೆ, ಅವ್ರ ಫ್ಯಾಮಿಲಿಯವರು ನೊಂದಿದ್ದಾರೆ. ಮೇನ್ ಏನಂದರೆ ದರ್ಶನ್ ಅವರೇ ಕೊಲೆ ಮಾಡಿದ್ದಾರೆ ಅಂತಂದರೆ ಬೇಕಿದ್ರೆ ಅವಾಗ ನಾವು ಹೌದು ಬಿಡಪ್ಪ ಒಪ್ಕೊಳ್ಳೋಣ. ಅಲ್ಲಿವರೆಗೂ ನಾವು ಕರೆಕ್ಟಾಗಿ ಏನೂ ಹೇಳೋಕ್ಕಲ್ಲ. ಯಾಕಂದ್ರೆ ಇವಾಗ ಹೇಳ್ಬಿಟ್ಟು ಆಮೇಲೆ ನಾಳೆ ದಿವಸ ಅವ್ರು ಕೊಲೆಗಾರನೇ ಆಗಿದ್ದರೆ ನೀವು ಬಂದು ನನಗೆ ನೋಡು ಹಂಗೆ ಸಪೋರ್ಟ್ ಮಾಡ್ತೀರ ಅಂತಾರೆ. ಅವಾಗ ಅದು ಸರಿ ಇರಲ್ಲ, ನನ್ನ ಮೆಸೇಜ್ ಸರಿ ಇರಲ್ಲ ಸಮಾಜಕ್ಕೆ. ಸೊ ಹಂಗಾಗಿ ನಾನು ಈ ಥರ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವಾಗ ನಾನೇ ಪೊಲೀಸ್ ಆಗಿದ್ರೆ ಇವೆಲ್ಲ ಹೇಳ್ಬಿಡ್ತಿದ್ದೆ ನಿಮಗೆ ಹಿಂಗೆ ಆಗಿದೆ ಇಂಥ. ಸೊ ನಾವು ಕರೆಕ್ಟಾಗಿ ತಾಳ್ಮೆಯಿಂದ ಸ್ವಲ್ಪ ಇದು ಮಾಡ್ಬೇಕು ಅಷ್ಟೇ. ಬೇಕು ಅಂತ ಯಾರೂ ಮಾಡಲ್ಲ. ಅವ್ರು ಹೇಳಿರ್ತಾರೆ ಬಂದು ವಾರ್ ಮಾಡಿ ಅಂತ. ಯಾರೋ ಹೊಡೆದು ಏನೋ ಮಾಡಿರೋಕ್ಕೆ ಅವ್ರನ್ನೇ ಒಂದು ದೂರ ತಪ್ಪು. ಅದು ಇನ್ನೂ ಕೇಸ್ ನಡೀತಾ ಇದೆ. ಅವರೇ ಪ್ರೂಫ್ ಆದಮೇಲೆ ಆಮ್ಯಾಗ ಬೇಕಾದ್ರೆ ವಿಡಿಯೋದವರೇ ಆಗಲಿ ಯಾರೇ ಆಗಲಿ ಮಾತಾಡೋದು. ಅದು ಬಿಟ್ಬಿಟ್ಟು ಇಲ್ಲದೇ ಇರೋದೆಲ್ಲ ಹೇಳ್ತಾರೆ. ಯಾವುದೇ ಒಬ್ಬ ವ್ಯಕ್ತಿ ಆಗಿದ್ರೆ, ನಾನು ಒಬ್ಬ ಸಾಮಾನ್ಯ ವ್ಯಕ್ತಿ, ಅವನು ಸತ್ತಿರೋನು ಸಾಮಾನ್ಯ ವ್ಯಕ್ತಿನೇ.
ಹಂಗಂತ ಅವನದೇನು ತಪ್ಪು ಅಂತ ಹೇಳ್ತಾ ಇಲ್ಲ. ಸಾಯಿಸಿರೋದು ತಪ್ಪೇ, ಅದು ತಪ್ಪೇ. ಒಬ್ಬ ಸಾಮಾನ್ಯ ವ್ಯಕ್ತಿನ ಸಾಯಿಸೋದು ಯಾರೇ ಆದ್ರೂ ತಪ್ಪೇ. ಅಂದ್ರೆ ರೇಣುಕಾ ಸ್ವಾಮಿಯ ಬರ್ಬರ ಹತ್ಯೆ ಆಗಿದೆ, ಮರ್ಮಾಂಗಗಳಿಗೆ ಹೊಡೆದಿರೋ ಹತ್ಯೆ ಮಾಡಲಾಗಿದೆ. ಇನ್ನು ನಟ ದರ್ಶನ್ ಏನಿದ್ದಾರೆ A2 ಆರೋಪಿಯಾಗಿ ಗುರುತಿಸಿಕೊಂಡಿದ್ದಾರೆ, ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ಏನ್ ಅನ್ಸುತ್ತೆ? ಅದು ತಪ್ಪು ಅಂತ ಗೊತ್ತಾದ್ಮೇಲೆ ಅದು ನ್ಯಾಯಾಂಗಕ್ಕೆ ಹೋಗುತ್ತೆ. ಅದು ತಪ್ಪು ಅಂತ ಗೊತ್ತಾದ್ಮೇಲೆ ದರ್ಶನ ಆಗಲಿ, ನಾವೇ ಆಗಲಿ, ಯಾರೇ ಆಗಲಿ ಶಿಕ್ಷೆ ಆಗಬೇಕು. ತಪ್ಪೇನೇ ಇಲ್ಲ. ಅದು ಅದನ್ನೇ ಇಲ್ಲ ಅಂತ ಈಗ ನೋಡಿ, ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಹತ್ರ ಅವ್ರಿಗೆ ಅದು ಸೇಫ್ಟಿ ಕೊಡ್ತಾವ್ರೆ, ಚಿಕ್ಕಪೇಟೆಯಿಂದ ಬಿರಿಯಾನಿ ತಂದು ಕೊಡ್ತಾವ್ರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.